ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರೋ ಹಸಿ ಬಟಾಣಿ, 2 ಬದನೆಕಾಯಿ, 2 ಆಲೂಗಡ್ಡೆ ಹಾಕಿ ತುಂಬ ಟೇಸ್ಟಿಯಾಗಿ ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅದು ಹೇಗೆ ಮಾಡೋದು ನೋಡೋಣ. ಎಣ್ಣೆ ಬಿಸಿಗಿಟ್ಟಿದ್ದೀನಿ. ಈಗ ಎಣ್ಣೆ ಬಿಸಿ ಆಗಬೇಕು ಫ್ರೆಂಡ್ಸ್. ಸಾಂಬಾರಿಗೆ ಮಸಾಲ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 6-7 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚು ಶುಂಠಿ ಇಷ್ಟು ಸಾಕಾಗಿದ್ದೀನಿ. ಒಂದು 9ರಿಂದ 8 ಹಸಿಮೆಣಸು ಫ್ರೈ ಮಾಡ್ಕೋಬೇಕಿದು. ಈ ಥರ ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ಸಾಂಬಾರು ಟೇಸ್ಟಿಯಾಗಿರುತ್ತೆ. 2 ಮೀಡಿಯಮ್ ಸೈಜ್ ಟೊಮೊಟೊ, ಇದು ಸಹ ಫ್ರೈ ಮಾಡ್ಕೋಬೇಕು. ಒಂದು 5ರಿಂದ 6 ನಿಮಿಷ ಆಗಿದೆ. ಎಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ, ಘಮ ಘಮ ಅಂತಿದೆ. ಮೇಲೆ ಕೊತ್ತಂಬರಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಇಷ್ಟಾದರೆ ಆಯಿತು. ಹಸಿ ಬಟಾಣಿ, ಆಲೂಗೆಡ್ಡೆ, ಬದನೆಕಾಯಿ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ. ಮುದ್ದೆ ಜೊತೆಗೆ ಊಟ ಮಾಡ್ತಾಯಿದ್ದೀವಿ. ಇದು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಿಮ್ಮ ಮುಂದೆ ಹೊಸ ಹೊಸ ರೆಸಿಪಿಗಳು ತರ್ತಾ ಇರ್ತೀವಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಹೀಗಾಗಿದೆ ತರಕಾರಿ ಸಾಂಬಾರು ಹೇಗೆ ಬಂದಿದೆ ನೋಡಿ ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿದೆ ಸಾಂಬಾರು. ನೀವು ಒಂದು ಸ್ವಲ್ಪ ಮಾಡಿ ನೋಡಿದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಇನ್ನೊಂದ್ಸತಿ ನಿಮ್ಮ ಮುಂದೆ ಸಿಗ್ತಾ ಇರ್ತೀನಿ. Thank you.